ಆ ಜಿಲ್ಲೆಯಲ್ಲಿ ಈ ವರ್ಷ ಬರಗಾಲದ ಸ್ಥಿತಿ ಎದುರಾಗಿದೆ. ಕುಡಿಯೋ ನೀರಿಗೆ ಸಮಸ್ಯೆ ಇದೆ. ಆದರೆ ಕೆಲವು ರೈತರು ಮಾಡಿದ ತಪ್ಪಿನಿಂದಾಗಿ ಸಾವಿರಾರು ಜನ ಸಂಕಷ್ಟ ಅನುಭವಿಸುವಂತಾಗಿದೆ. ಅದ್ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ. ವಿಜಯಪುರ ಜಿಲ್ಲೆಯಲ್ಲಿ ಮಳೆಯನ್ನೋದು ಮರೀಚಿಕೆಯಾಗಿದ್ದು ಬರದ ಛಾಯೆ ಆವರಿಸಿದೆ. ಗ್ರಾಮೀಣ ಭಾಗದಲ್ಲಿ ಕುಡಿಯುವ ನೀರಿಗೆ ಸಮಸ್ಯೆಯಾಗದಂತೆ ಕೆರೆಗಳಿಗೆ ನೀರು ತುಂಬಿಸುವ ಕಾರ್ಯ ಮಾಡಲಾಗ್ತಿದೆ. ಆದರೆ ಕಾಲುವೆಗೆ ಬಿಟ್ಟ ನೀರನ್ನೇ ಕದಿಯುವ ಕಳ್ಳರ ಕಾಟ ಶುರುವಾಗಿದೆ. ಬಬಲೇಶ್ವರ ತಾಲೂಕಿನ ಮಲಘಾಣ ಪಶ್ಚಿಮ ಕಾಲುವೆಯಲ್ಲಿ ನೀರು ಕಳ್ಳತನ ಪ್ರಕರಣಗಳು ಹೆಚ್ಚಾಗಿವೆ. ಸುಮಾರು 30 ಪ್ರಕರಣಗಳನ್ನು ಕೆಬಿಜೆಎನ್ಎಲ್ ಅಧಿಕಾರಿಗಳು ಪತ್ತೆ ಹಚ್ಚಿದ್ದಾರೆ. ಮುಂಬರುವ ದಿನಗಳಲ್ಲಿ ವಿಜಯಪುರದಲ್ಲಿ ನೀರಿನ ಕೊರತೆ ಉಂಟಾಗದಂತೆ ಮುನ್ನೆಚ್ಚರಿಕೆ ವಹಿಸಲು ಕೆರೆಗಳಿಗೆ ನೀರು ತುಂಬಿಸುವ ಕಾರ್ಯ ನಡೆಯುತ್ತಿದೆ. ಈ ಮಧ್ಯೆ ಕೆಲವರು ಕಾಲುವೆಗೆ ರಂಧ್ರ ಕೊರೆದು ನೀರು ಕಳ್ಳತನ ಮಾಡ್ತಾ ಇದ್ದು ಇದರಿಂದ ಕೆರೆ ತುಂಬುವುದಕ್ಕೆ ವಿಳಂಬ ಆಗ್ತಿದೆ. ಪ್ರತಿ ವರ್ಷ ಪರಿಶೀಲನೆ ಆಗಬೇಕು, ಅದಕ್ಕೊಂದು ತಂಡ ರಚನೆ ಮಾಡಬೇಕು. ಯಾಕಂದರೆ ನಿರಂತರ ಅದರ ಮೇಲೆ ನೀವು ಪೆಟ್ರೋಲಿಂಗ್ ಆಗ್ತಾ ಇರ್ತದೆ ಅಂದರೆ ಯಾರೂ ಮಾಡೋದಿಲ್ಲ, ಭಯ ಹುಡ್ತದೆ. ನೀವು ಬಿಟ್ಟರೆ ಪ್ರತಿ ವರ್ಷಕ್ಕೊಮ್ಮೆ 6 ತಿಂಗಳಿಗೊಮ್ಮೆ 3 ವರ್ಷಕ್ಕೊಮ್ಮೆ ಹೋದ್ರೆ ಅವರೆಲ್ಲ ತಮ್ಮ ಅನುಕೂಲ ಮಾಡ್ಕೋತಾರೆ. ಮುಂದಿನ ರೈತರು ಹಾಗೆ ಅವರ ಜಮೀನುಗಳು ಒಣಗಿ ಹೋಗ್ತವೆ. ಮಲಘಾಣ ಪಶ್ಚಿಮ ಕಾಲುವೆ ಬರೋಬ್ಬರಿ 118.60 ಕಿಲೋಮೀಟರ್ ಉದ್ದವಿದೆ. ಆದರೆ 100 ಕಿಲೋಮೀಟರ್ವರೆಗೆ ಮಾತ್ರ ನೀರು ತಲುಪುತ್ತಿದ್ದು ಕೊನೆಯ 18.60 ಕಿಲೋಮೀಟರ್ ಭಾಗಕ್ಕೆ ನೀರು ತಲುಪುತ್ತಿರಲಿಲ್ಲ. ಇದರಿಂದ ಕಾಲುವೆಯ ಕೊನೆಯ ಭಾಗದ ರೈತರು ಅಸಮಾಧಾನ ವ್ಯಕ್ತಪಡಿಸಿದ್ರು. ಈ ಬಗ್ಗೆ ತನಿಖೆ ನಡೆಸಿದ ಅಧಿಕಾರಿಗಳಿಗೆ ಕಾಲುವೆಯ ಕೆಳಭಾಗದಲ್ಲಿ ರಂಧ್ರ ಪತ್ತೆಯಾಗಿದೆ. ಕಾಲುವೆಯ ಸುಮಾರು 30 ಕಡೆಗಳಲ್ಲಿ ಕಾಲುವೆಯ ಬುಡದಲ್ಲಿ ಯಾರ ಕಣ್ಣಿಗೂ ಕಾಣದಂತೆ ರಂಧ್ರ ಕೊರೆದು ಸುಮಾರು 4 ರಿಂದ 6 ಇಂಚುಗಳ ಪೈಪುಗಳನ್ನು ಅಳವಡಿಸಿ ಅಕ್ರಮವಾಗಿ ಸೈಫನ್ ಮೂಲಕ ನೀರು ಕಳ್ಳತನ ಮಾಡುತ್ತಿರುವುದು ಬೆಳಕಿಗೆ ಬಂದಿದೆ. ಕಾಲುವೆ ನೀರು ಕಳ್ಳತನ ಮಾಡುತ್ತಿರೋದ್ರಿಂದ ಕುಡಿಯುವ ನೀರಿಗೆ ಸಮಸ್ಯೆ ಎದುರಾಗ್ತಾ ಇದೆ. ಕಳೆದ ಫೆಬ್ರವರಿಯಲ್ಲಿ ಕಾಲುವೆ ನಿರ್ವಹಣೆ ವೇಳೆ ಅಕ್ರಮ ಸೈಫನ್ಗಳನ್ನು ಕಾಂಕ್ರೀಟ್ ಹಾಕಿ ಮುಚ್ಚಲಾಗಿತ್ತು. ಆದರೆ ಇತ್ತೀಚೆಗೆ ಕಾಲುವೆ ನೀರು ಹರಿಸಿದ ಬಳಿಕ ಮತ್ತೆ ಕಾಂಕ್ರೀಟ್ ಒಡೆದು ಅಕ್ರಮವಾಗಿ ನೀರು ಪಡೆಯುತ್ತಿರೋದು ಪತ್ತೆಯಾಗಿದೆ. ಕೆಲವೊಂದಿಷ್ಟು ಜನ ಕಾಲುವೆಗಳನ್ನು ಒಡೆದು ಹೊಲಕ್ಕೆ ನೀರು ತಗೊಳ್ಳಂತಾರ. ಆ ಕೆಲಸ ಮಾಡಬಾರ್ದು. ಸರ್ಕಾರ ನೀರು ಬಿಟ್ಟಿದ್ದು ಕುಡಿಲಕ್ಕ ಮೊದಲು ಬಳಸ್ಲಾಕ ನೀರು ಬಳಸ್ರಿ. ಬಿಜಾಪುರ ಒಳಗೆ ಈ ಸರ್ತಿ ಮಳೆಯಲ್ಲ, ಮಹಾರಾಷ್ಟ್ರದಿಂದ ನಮ್ಗೆ ಕೊಯ್ನಾದಿಂದ ನೀರು ಬಂದೈತಿ. ಅದಕ್ಕೆ ನಮ್ಮ ಕಡೆಯಿಂದ ರಿಕ್ವೆಸ್ಟ್, ನಿಮ್ಗೆ ಯಾರು ಕಾಲುವೆಗಳಿಂದ ಯಾರು ದಯಮಾಡಿ ನೀರು ತಗೊಳಕ್ ಹೋಗ್ಬೇಡ. ಸದ್ಯ ಜಿಲ್ಲಾಡಳಿತ ಕುಡಿಯುವ ನೀರಿಗೆ ಮೊದಲ ಆದ್ಯತೆ ನೀಡಿದ್ದು ರೈತರು ಸ್ವಯಂ ನಿಯಂತ್ರಣದ ಮೂಲಕ ಕಾಲುವೆ ನೀರು ಕಳ್ಳತನಕ್ಕೆ ಕಡಿವಾಣ ಹಾಕಬೇಕಿದೆ. ಗುರುರಾಜ್, ನ್ಯೂಸ್ 18, ವಿಜಯಪುರ. ಚಾಮರಾಜನಗರ ಜಿಲ್ಲೆಯ ಕಾವೇರಿ ವನ್ಯಧಾಮಾಲಯದಲ್ಲಿ ನಡೆದ ಶೂಟೌಟ್ ಪ್ರಕರಣ ಭಾರೀ ತಿರುವನ್ನ ಪಡೀತಾ ಇದೆ. ಹೀಗಾಗಿ ಇದರ ತನಿಖೆಯನ್ನ ಸರ್ಕಾರ ಸಿಐಡಿ ಹೆಗಲಿಗೆ ಹಾಕಿದೆ. ಇದರ ಬೆನ್ನಲ್ಲೇ ಬೆಂಕಿ ಹಚ್ಚಿದವರ ಬುಡಕ್ಕೆ ಸಿಐಡಿ ಅಧಿಕಾರಿಗಳು ಕೈ ಹಾಕ್ತಿದ್ದಾರೆ. ಶೂಟೌಟ್ ಪ್ರಕರಣದಲ್ಲಿ ಬೆಂಕಿ ಹಚ್ಚಿದವರಿಗೆ ಖಾಕಿ ಬಲೆ. ಸಿಐಡಿ ಹೆಗಲಿಗೆ ಕೇಸ್, ಕಿಡಿಗೇಡಿಗಳಿಗೆ ಶಾಕ್. ಕಾವೇರಿ ವನ್ಯಧಾಮದಲ್ಲಿ ಶೂಟೌಟ್ ಆಗಿ 1 ವಾರವೇ ಆಗೋಯಿತು. ಆದರೆ ಇವತ್ತಿಗೂ ಅದರ ಕಿಚ್ಚು ಆರಿಲ್ಲ. 3 ಸಮಾಧಿಯಾದರೂ ಹೊತ್ತಿ ಉರಿದ ಬೆಂಕಿಯ ಕಾವು ನಿಲ್ತಿಲ್ಲ. ಹೀಗಾಗಿಯೇ ಶೂಟೌಟ್ ಪ್ರಕರಣವನ್ನ ಸಿಐಡಿ ಹೆಗಲಿಗೆ ಹಾಕಿದ್ದಾರೆ. ತನಿಖೆ ನಡೀತಿರೋ ಹೊತ್ತಲ್ಲೇ ಎಂಟ್ರಿ ಕೊಟ್ಟಿರೋ ಸಿಐಡಿ ಟೀಮ್ ಅಸಲಿ ಶೋಧ ಶುರು ಮಾಡಿದೆ. ಇದರ ಮಧ್ಯೆ ಉರಿಯೋ ಬೆಂಕಿಗೆ ತುಪ್ಪ ಸುರಿದವರಿಗೂ ನಡುಕ ಶುರುವಾಗಿದೆ. ಮೂವರ ಶೂಟೌಟ್ ಬೆನ್ನಲ್ಲೇ ಚಾಮರಾಜನಗರದ ಜನ ಎಲ್ಲೆಂದರಲ್ಲಿ ರೊಚ್ಚಿಗೆದ್ದಿದ್ರು. ಅರಣ್ಯ ಇಲಾಖೆ ವಿರುದ್ಧ ಸಮರ ಸಾರಿದ್ರು. ಇದರ ಪರಿಣಾಮ ಎಲ್ಲೆಂದರಲ್ಲಿ ಬೆಂಕಿ ಹಚ್ಚೋ ಕೆಲಸವೂ ಆಗಿತ್ತು. ಹೀಗಾಗಿಯೇ ರಾಮಾಪುರ, ಹನೂರು ಹಾಗೂ ಕೊಳ್ಳೆಗಾಲ ಗ್ರಾಮಾಂತರ ಪೊಲೀಸ್ ಠಾಣೆಗಳಲ್ಲಿ ದೂರು ದಾಖಲಾಗಿದ್ವು. ಈ ಎಲ್ಲಾ ಪ್ರಕರಣಗಳನ್ನ ಈಗ ಸಿಐಡಿಗೆ ಹಸ್ತಾಂತರಿಸಲಾಗಿದ್ದು ಕೊಳ್ಳೆಗಾಲಕ್ಕೆ ಎಂಟ್ರಿ ಕೊಟ್ಟಿರೋ ಸಿಐಡಿ ತಂಡ ತನಿಖೆ ಶುರು ಮಾಡಿದೆ. ಯಾಕಂದ್ರೆ ಕಳ್ಳಬೇಟೆ ತಡೆ ಶಿಬಿರಗಳ ಧ್ವಂಸ ಹಾಗೂ ಸ್ಫೋಟದ ಹಿಂದೆ ತಮಿಳುನಾಡಿನ ಕೆಲ ತೀವ್ರಗಾಮಿ ಸಂಘಟನೆಗಳ ಪ್ರಚೋದನೆ ಇದೆ ಅನ್ನೋ ಶಂಕೆ ವ್ಯಕ್ತವಾಗಿದೆ. ಟೈಗರ್ ಹೆಸರಿನ ಸಂಘಟನೆಯೊಂದು ಮಾರ್ಟಳ್ಳಿ ಹಾಗೂ ಸಂದನಪಾಳ್ಯ ಭಾಗದಲ್ಲಿ ಭಾಷೆ ಮತ್ತು ಧರ್ಮದ ಹೆಸರಲ್ಲಿ ಜನರನ್ನ ಎತ್ತಿಕಟ್ಟು ಕೆಲಸ ಮಾಡಿತ್ತಂತೆ. ಹಾಗಾಗಿಯೇ ಪಾಲರ್ ಬಾಂಬ್ ಸ್ಫೋಟದ ಅಪರಾಧಿ ಸೈಮನ್ ಸಂಬಂಧಿಕನೊಬ್ಬನ ನಾಯಕತ್ವದಲ್ಲಿ ನಿರಂತರ ಪ್ರಚೋದನಕಾರಿ ಸಂದೇಶವನ್ನ ಕಳುಹಿಸಿದ್ರಂತೆ. ಹಾಗೆ ವೀರಪ್ಪನ್ ಹಾಗೂ ಎಲ್ಟಿಟಿ ಪ್ರಭಾಕರನ್ ಆರಾಧಕರ ತಂಡವೂ ಈ ಬೆಂಕಿ ಹಚ್ಚು ಕೆಲಸದ ಹಿಂದೆ ಕೈ ಜೋಡಿಸಿದೆ ಅನ್ನೋ ಅನುಮಾನವಿದೆ.
ಆದರೆ ಈ ಬಗ್ಗೆ ಪ್ರತಿಕ್ರಿಯಿಸಿದ ಸಂಸದ ಸುನಿಲ್ ಬೋಸ್, ಬೆಂಕಿ ಇಟ್ಟವರ ಹಿಂದೆ ತಮಿಳುನಾಡಿನವರಿಲ್ಲ, ಇಲ್ಲಿನ ಸ್ಥಳೀಯರೇ ಮಾಡಿರೋ ಸಾಧ್ಯತೆ ಇದೆ ಎಂದಿದ್ದಾರೆ. ಯಾವಾಗಲೂ ಯಾವುದೇ ಸರ್ಕಾರ ಇರಲಿ, ಪ್ರಾಥಮಿಕ ಹಂತವಾಗಿ ಒಂದು ತನಿಖೆಗೆ ಒಳಪಡಿಸ್ತಾರೆ. ಆ ತನಿಖೆ ತೀವ್ರತೆಯನ್ನು ನೋಡಿ ಇನ್ನು ಮೇಲಿನ ಉನ್ನತ ಅಧಿಕಾರಿಗಳನ್ನ ಮಾಡಿಸ್ಬೇಕು ಅಂತ ಒಂದು ಅನ್ನಿಸಿದ್ರೆ ಅದು ಕೊಡುವಂಥದ್ದು. ಅದನ್ನೇ CID ಕೊಟ್ಟಿದ್ದಾರೆ. ತಮಿಳ್ನಾಡಿಂದ ಬಂದು ಸಂಘಟನೆಗಳಿಲ್ಲಿ ಬಂದು ಮಾಡೋವಂಥದ್ದು ಯಾರು ಧೈರ್ಯ ಮಾಡಲ್ಲ ಅಂತ ನನಗನ್ಸೋದು. ಸ್ಥಳೀಯವಾಗಿ ಆ ಘಟನೆ ನಡೆದ ಮೇಲೆ ಆಕ್ರೋಶಗೊಂಡು ಸ್ಥಳೀಯರು ಮಾಡಿರ್ಬೋದು ಅಂತ ನನ್ನ ಒಂದು ಅನಿಸಿಕೆ. ಅದು ಕೂಡ ತನಿಖೆ ಆಗಿದೆ, ಅದು ಕೂಡ FIR ಆಗಿದೆ, 2 FIR ಮಾಡಿದ್ದಾರೆ. ಇದು ಕೂಡ CID ತನಿಖೆ ಕೊಟ್ಟಿದ್ದಾರೆ. ಪೂರ್ತಿ ವರದಿ ತಗೊಂಡು ಅವ್ರು ತನಿಖೆ ಮಾಡ್ತಾರೆ. ಮರಿ ವೀರಪ್ಪನ್ ವಿರುದ್ಧ ಬಿತ್ತು ಮತ್ತೊಂದು ಕೇಸ್. ಮರಿ ವೀರಪ್ಪನ್ ಅನ್ನೋ ಕುಖ್ಯಾತಿ ಪಡೆದಿರೋ ಗಂಗನದೊಡ್ಡಿ ಗೋವಿಂದನ ಅಟ್ಟಹಾಸ ನಿಲ್ಲುವ ಹಾಗೆ ಕಾಣ್ತಿಲ್ಲ. ಶೂಟೌಟ್ ಖಂಡಿಸಿ ಪ್ರತಿಭಟನೆ ನಡೆದ ದಿನ ಸ್ಥಳೀಯರನ್ನ ಪ್ರಚೋದಿಸೋ ಕೆಲಸ ಮಾಡಿದ್ದ. ನಾವ ಅವರ ನೋಡೇ ಬಿಡೋಣ, ಯಾವುದೇ ವಾಹನ ಬಿಡಬೇಡಿ ಎಂದಿದ್ದ. ಈ ವಿಡಿಯೋ ವೈರಲ್ ಆಗಿದ್ದ ಬೆನ್ನಲ್ಲೇ ಹಲ್ಲೆ ಪ್ರಕರಣವೊಂದು ದಾಖಲಾಗಿದೆ. ಪ್ರಿಯಾ ಅನ್ನೋ ಮಹಿಳೆಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ ಮಾಡಿರುವ ಆರೋಪ ಕೇಳಿ ಬಂದಿದೆ. ಈ ಸಂಬಂಧ ಕೇಸ್ ಕೂಡ ದಾಖಲಿಸಲಾಗಿದೆ. ಒಟ್ನಲ್ಲಿ ಶೂಟೌಟ್ ಪ್ರಕರಣದ ಜೊತೆಗೆ ಅರಣ್ಯ ಶಿಬಿರಗಳ ಧ್ವಂಸ ಹಾಗೂ ಸ್ಫೋಟ ಪ್ರಕರಣವು CID ಹೆಗಲಿಗೇರಿದೆ. ಹೀಗಾಗಿ ಬೆಂಕಿ ಇಟ್ಟವರಿಗೂ ನಡುಕ ಶುರುವಾಗಿರೋದು ಗ್ಯಾರಂಟಿ. SM ನಂದೀಶ್, ನ್ಯೂಸ್ 18 ಚಾಮರಾಜನಗರ.